ಆ ಕುಟುಂಬಕ್ಕೆ ಮತ್ತು ಆ ದೇವ್ರಿಗಿಬ್ಬರಿಗೂ ಕೂಡ ಕಿವಿ ಕೇಳ್ಸೋ ತರ ಆ ಮಗುಗೆ ಮಾಡಿ ಆ ದೇವ್ರ ಆಶೀರ್ವಾದ ಕೊಟ್ಟು ಆ ದೇವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತಾ ಇದ್ದೀನಿ. ಸ್ವತಂತ್ರ ಬಂದು ನಮ್ಗೆ 80 ವರ್ಷ ಆದ್ರೂ ಕೂಡ ನಮ್ಮ ಈ ಸಮಾಜದಲ್ಲಿ ಇಂಥ ಪರಿಸ್ಥಿತಿಗಳಿಗೆ ನಾವು ಸ್ಪಂದಿಸದೆ ಹೋದ್ರೆ ನಿಜವಾಗ್ಲೂ ಕೂಡ ನಮಗ್ ಸ್ವತಂತ್ರ ಬಂದಿಲ್ಲ ಅಂತಾನೆ ಅರ್ಥ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಮಗುವಿನ ನೆರವಿಗೆ ಆ ತಾಯಿ ಇವತ್ತು ಅವರು ಏನೋ ಅವ್ರ ಕುಟುಂಬ ಜೀವನ ನೆಡ್ಲಿಕ್ಕೆ ಏನೇನು ಬೇಕೋ ಎಲ್ಲಾ ದೇವ್ರ ಶಕ್ತಿ ಅವ್ರಿಗೆ ಕೊಟ್ಟಿದೆ. ಆದ್ರೆ ಇವತ್ತಿನ ದಿನ ಸುಮಾರು 50 ಲಕ್ಷ ಹಣ ಅವ್ರಿಗೆ ಅವಶ್ಯಕತೆ ಇರೋದ್ರಿಂದ ಅವ್ರಿಗೆ ನಾವು ಸಹಾಯ ಧನವನ್ನ ಕೊಡುವಂತ ಕೆಲಸ ಮಾಡಿದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ನನ್ನ ಸ್ನೇಹಿತನ ಹುಟ್ಟುಹಬ್ಬ ಅವ್ರ ಕೈಯಲ್ಲೂ ಕೂಡ ಸಹಾಯವನ್ನು ಮಾಡಿಸುವಂತ ಕೆಲಸ ಮಾಡಿದೀವಿ ಸರ್. ಮನೆಗ್ ಭೇಟಿ ಕೊಟ್ಟು ಮಗುವನ್ನ ನೋಡಿದಾಗ ಏನ್ ಅನ್ಸ್ತು ಅಂತ? ಏನ್ ಅನ್ಸುತ್ತೆ ಸರ್, ಪುಟ್ಟ ಕಂದಮ್ಮ 1 ವರ್ಷದ ಮಗು, ಆ ಮಗುನ್ ನೋಡಿದ್ರೆ ಏನ್ ಅನ್ಸುತ್ತೆ ಹೇಳಿ? ನಿಮ್ಗೂ ನೋವಾಗುತ್ತೆ, ನಮ್ಗೂ ನೋವಾಗುತ್ತೆ, ಆ ಮಗುನ್ ನೋಡ್ದೋ ಪ್ರತಿಯೊಬ್ಬರಿಗೂ ನೋವು ಆಗ್ಲೇ ಆಗುತ್ತೆ. ಆ ಮಗುವಿನ ಉಳಿಸ್ಕೊಳ್ಳೋಂತ ಕೆಲಸ ನಾವು ನೀವು ಎಲ್ರೂ ಸೇರಿ ಮಾಡ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ ಸರ್. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಷ್ಟ ಅಂತಂದ್ರು ಹರೀಶ್ ರೆಡ್ಡಿ ಅವರು ಮೊದಲನೇದಾಗಿ ಹೋಗಿ ಅವ್ರ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಮಾಡ್ತಿದ್ದಾರೆ. ನಿಮ್ಗೆ ಈ ವಿಚಾರಗಳು ಹೇಗೆ ತಿಳಿಯುತ್ತೆ ಅಂತ? ಸರ್, ನನಗೆ ಯಾವಾಗ್ಲೂ ಲೋಕಲ್ ಅಲ್ಲೇ ಇರೋದ್ರಿಂದ ನನ್ನ ಸ್ನೇಹಿತರು ಸುಮಾರು ಜನ ನನಗೆ ತಿರ್ನಹಳ್ಳಿಯಿಂದ ಫೋನ್ ಮಾಡಿದ್ರು, ಚಿಕ್ಕಬಳ್ಳಾಪುರ ಬಾಪೂಜಿ ನಗರದಿಂದ ಫೋನ್ ಮಾಡಿದ್ರು, ಮಾಧ್ಯಮದವ್ರು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಮಾಡಿದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಅವ್ರ ತಾಯಿನೂ ಕೂಡ ನನಗೆ ಮೆಸೇಜ್ ಮಾಡಿದ್ರು, ಸರ್ ಈ ತರ ನಮ್ಮ ಮಗುದು ಈ ತರ ಸಮಸ್ಯೆ ಆಗಿದೆ, ದಯವಿಟ್ಟು ನಿಮ್ ಕೈಯಲ್ಲಿ ಏನಾದ್ರೂ ಸಹಾಯ ಮಾಡಿ ನನ್ನ ಮಗುವನ್ನ ಉಳಿಸ್ಕೊಡಿ ಅನ್ನೋ ಒಂದು ಮಾತು ಹೇಳಿದ್ರು. ಆ ತಾಯಿ ಪ್ರೀತಿ ಮುಂದೆ ಎಲ್ಲರ ಪ್ರೀತಿನೂ ಕಡಿಮೆ ಅಲ್ವಾ ಸರ್? ಹಂಗಾಗಿ ನಾವು ಮೊದಲು ಅದನ್ನ ಸ್ಪಂದಿಸೋ ಅಂತ ಕೆಲಸ ಮಾಡಿದೀವಿ ಸರ್. ನಿನ್ನೆ ಸಂಜೆ ತಾನೇ ನನ್ನ ಗಮನಕ್ಕೆ ಬಂತು, ಬೆಳಗ್ಗೆನೆ ನಾವತ್ತು ಎಲ್ಲ ಮಾತಾಡ್ಕೊಂಡು ಇವತ್ತು ಇಲ್ಲಿಗೆ ಬರೋ ಅಂತ ಕೆಲಸ ಮಾಡಿದ್ವಿ ಸರ್. ಅವ್ರಿಗೆ ಈಗ ಅವ್ರ ಹತ್ರ 15 ಲಕ್ಷ ಏನೋ ಹಣ ಕೂಡಿಟ್ಕೊಂಡಿದ್ದಾರೆ ಮತ್ತು ದಾನಿಗಳು ಅನೇಕರು ಅವ್ರಿಗೆ ಹತ್ರ 3.5-4 ಲಕ್ಷವರೆಗೂ ಹಣ ಕೊಟ್ಟಿದ್ದಾರೆ. ಇನ್ನು ಅವ್ರಿಗೆ 25 ಲಕ್ಷ ಹಣ ಬಾಕಿ ಇದೆ, ಅಂದ್ರೆ ಬೇಕಾಗಿರೋ ಹಣ ಬಾಕಿ ಇದೆ. ದಯವಿಟ್ಟು ಈ ಕೂಡಲೇ ಯಾರ್ಯಾರು ಸಹಾಯ ಮಾಡ್ತೀರಾ, ಯಾವ್ಯಾವ ರೀತಿ ಸಹಾಯ ಮಾಡ್ತೀರಾ ಪ್ರತಿಯೊಬ್ರು. ಈಗ ನೋಡಿ, ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಇದೆ. ಪ್ರತಿ ವಾರ್ಡ್ಗಳಲ್ಲಿ ಒಂದೊಂದು ವಾರ್ಡ್ಗೆ 5 ಹತ್ರ 10 ಹತ್ರ ಇಟ್ಟು ಲಕ್ಷ ಕೋಟಿ ಖರ್ಚು ಮಾಡ್ತಾರೆ. ಎಲ್ರೂ ಕೂಡ ಇಂಥವ್ರಿಗೆ 1,000 2,000 5,000 ಅವ್ರ ಶಕ್ತಿ ದೇವ್ರು ಏನ್ ಕೊಟ್ಟಿದ್ದಾರೆ ಅಷ್ಟು ಶಕ್ತಿಯಲ್ಲಿ ಅವ್ರಿಗೆ ಹಣ ಕೊಟ್ರೆ ಆ ಮಗುವಿನ ಒಂದು ಜೀವ ರಕ್ಷಣೆ ಮಾಡ್ದಂಗೆ ನಾವು ನೀವೆಲ್ಲರೂ ಸೇರಿ ಮಾಡ್ದಂಗೆ ಆಗ್ತದೆ. ಇನ್ನೊಂದು ಮಾತು, ಆ ತಾಯಿ ಹೇಳ್ತಾ ಇದ್ರು ಮನೆ ಒಳಗಡೆ ಹೋದಾಗ, ಜೈನ್ ಹಾಸ್ಪಿಟ್ಲಲ್ಲಿ ನಾವು ಮಗುನ ಡೆಲಿವರಿ ಆಗಿದ್ದು ಟ್ರೀಟ್ಮೆಂಟ್ ಕೊಟ್ಟಿದ್ದು ತೋರಿಸಿದ್ದು ಎಲ್ಲಾನು ಕೂಡ ಅಲ್ಲೇ. ಅವ್ರು ಯಾವುದೇ ರೀತಿ ನಮಗೆ ಮಾಹಿತಿ ಕೊಡ್ಲಿಲ್ಲ ಅಂತ. ಆ ತರ ಮಾಹಿತಿ ಕೊಡದೇ ಇರೋ ಅಂತ ಏನು ಈ ಹಾಸ್ಪಿಟ್ಲ್ಗಳಿದೆ, ಈ ಕೂಡಲೇ ಮುಚ್ಕೊಂಡು ಅವ್ರ ಮನೆಗಳಿಗೆ ಹೊರಟೋಗ್ಬೇಕು. ಇಲ್ಲ ಕರೆಕ್ಟ್ ಆಗಿ ಎಲ್ಲ ಇಟ್ಕೊಂಡು ಎಲ್ಲ ಸ್ಪಂದನೆ ಕೊಡೋಂತ ಕೆಲಸ ಮಾಡಿ ಜನರಿಗೆ ಸೇವೆ ಮಾಡೋಂತ ಕೆಲಸ ಮಾಡ್ಬೇಕು. ಅವ್ರು ಸುಮ್ಮನೆ ಬಿಲ್ಡಪ್ ಅಷ್ಟೇ ಮೇಲೆ ಬೋರ್ಡ್ ಹಾಕಿರೋದು ನಾನು ಅನೇಕ ಬಾರಿ ಅನೇಕರು ನನಗೆ ಹಾಸ್ಪಿಟಲ್ ದೂರನ್ನು ಕೊಟ್ಟಿದ್ದಾರೆ. ಸರ್, ಈ ಆಸ್ಪತ್ರೆಯಲ್ಲಿ ಬರೀ ಹಣಕ್ಕಾಗಿ ಇವರು ಆಸ್ಪತ್ರೆ ನಡೆಸ್ತಾ ಇರೋದು, ಯಾವುದೇ ರೀತಿ ಸೇವೆ ಇಲ್ಲಿ ಮಾಡ್ತಾ ಇಲ್ಲ ಅಂತ ಸುಮಾರು ದೂರುಗಳು ಕೊಟ್ಟಿದ್ದಾರೆ. ದಯವಿಟ್ಟು ಈ ಕೂಡಲೇ ಜೈನ್ ಮಿಷನ್ ಆಸ್ಪತ್ರೆ ಅವರು ಗಮನ ವಹಿಸಿ ಇಂಥ ಎಲ್ಲ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ ಕಡೆ ರೆಫರ್ ಮಾಡ್ಬೇಕು. ಈ ಪಾಠವನ್ನು ಈ ಕೂಡಲೇ ಕಲಿಬೇಕು. ಕಲಿದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಬೇರೆ ರೀತಿನೇ ಆಗ್ತದೆ.